ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ನಿಜವಾಗಿಯೂ ಬೆಳಗಾವಿ ಜಿಲ್ಲೆಯಲ್ಲಿ ಅಧಿಕಾರಕ್ಕಾಗಿ ತಿಕ್ಕಾಟ ತೀವ್ರ ಆಗ್ತಾಯಿದೆ, ಜೋರಾಗ್ತದೆ. ಒಂದು ಕಡೆ ಕತ್ತಿ ಮತ್ತು ಸೌದಿಯವರು ತಮ್ಮ ಕೆಲಸವನ್ನು ಶುರು ಮಾಡಿದ್ರೆ, ತಮ್ಮ ಶಕ್ತಿ ಅಭಿವೃದ್ಧಿ ಮಾಡಿಕೊಳ್ಳೋಕೆ ಜನರನ್ನು ಹೋಗೋ ಪ್ರಯತ್ನ ಮಾಡಿದ್ರೆ, ಅಂಥದ್ದು ಕೆಲಸವನ್ನು ಇವತ್ತು ಜಾರಕಿಹೊಳಿ ಸಹೋದರರು ಮತ್ತು ಅವ್ರ ಜೊತೆಗಾರ ಜೊಲ್ಲೆಯವರು ಶುರು ಮಾಡಿದ್ದಾರೆ. ಒಂದು ರೀತಿಯಿಂದ DCC ಬ್ಯಾಂಕ್ ಜಿಲ್ಲೆಯ ರಾಜಕಾರಣದಲ್ಲೇ ಒಂದು ಸ್ಪರ್ಧಾತ್ಮಕವಾದ ರಾಜಕೀಯ ಅಂತಂದ್ರೆ ನಾವು ಭಾವಿಸೋಣ. ಆದರೆ ದ್ವೇಷ ರೂಪದಲ್ಲಿ ಯಾವಾಗ ಪಡಿಸೋದು ಗೊತ್ತಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂತಂದ್ರೆ ಇವತ್ತಿನ ತುರುಸಿನ ಈ ಸ್ಪರ್ಧೆ ನಾಳೆ ದ್ವೇಷದ್ದಾಗ್ಬೋದು, ಅದರಿಂದ ಆಗಬಾರ್ದು. ಇದು ಸ್ಪರ್ಧಾತ್ಮಕವಾಗಿ ಆಗಬೇಕು, ಜನರ ಮನವನ್ನು ಗೆಲ್ಲುವಂಥದ್ದಾಗಬೇಕು. ಜನರ ಬೇಡಿಕೆಗಳು ಅವರ ಬದುಕನ್ನು ನೆಟ್ಟಗೆ ಮಾಡುವ ದಿಶೆಯಲ್ಲ ಇವರು ರಾಜಕೀಯ ಆದರೆ ಭಾಳ ಉತ್ತಮ. ನೋಡೋಣ ಏನಾಗ್ತದೆ. ಈ ದಿಶೆಯಲ್ಲಿ ನಮ್ಮ ಜಾರಕಿಹೊಳಿ ಸಹೋದರರ ಮುಖ್ಯ ಬುದ್ಧಿವಂತರು ಸತೀಶ್ ಜಾರಕಿಹೊಳಿ, ಅವ್ರ ನಂತರದಲ್ಲೇ ಬಾಲಚಂದ್ರ ಜಾರಕಿಹೊಳಿ ಅವರು. ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಈಗಾಗಲೇ ರಾಮದುರ್ಗ, ಹುಕ್ಕೇರಿ, ನಾಳೆ ಬೈಲಹೊಂಗಲ ಇನ್ನುಳಿದ ಭಾಗಗಳು ಸಹಿತ ತಮ್ಮ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಿಡಿತ ಸಾಧಿಸಲೇಬೇಕು ಅಂತೇಳಿ. ಅದರಲ್ಲೂ ರಾಮದುರ್ಗದಲ್ಲಿ ಅವ್ರು ಸೋತಿದ್ದಾರೆ ಹಿಂದಿನ ಚುನಾವಣೆಯಲ್ಲಿ. ಇದು ನಿಮಗೆ ಗೊತ್ತದ. ಅದಕ್ಕೆ ಕಾರಣವೂ ಅವ್ರಿಗೆ ಗೊತ್ತದ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ. ಅದಕ್ಕಾಗಿ ರಾಮದುರ್ಗದಲ್ಲಿ ಒಂದು ಫಂಕ್ಷನದಲ್ಲೇ ಮಾತಾಡ್ತಾ ಅಲ್ಲಿ ಜನರಿಗೆ ಹೇಳ್ತಾ ಇದ್ದಾರೆ ಇವ್ರಿಗೆ ಬೆಂಬಲ ಸೂಚಿಸಿದವ್ರಿಗೆ. ಯಾಕಂದರೆ ಅವ್ರು ತಿಳ್ಕೊಂಡಿದ್ದರು ಈ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರ ವಿರೋಧಿ ಗುಂಪು. ನಿಮಗೆ ಗೊತ್ತದ ಈಗಾಗಲೇ ನಮ್ಮ ಮಹದೇವಪ್ಪ ಯಾದವಾಡರು, ಅಶೋಕ್ ಪಟ್ಟಣ್ ಇಬ್ಬರು ಅಲ್ಲೇ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ಸಹಿತ ಎಲ್ಲರಿಗೂ ಗೊತ್ತದ. ಆದರೆ ನಾವು